ವೀಕ್ಷಕರೇ, ಇದೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ಪರವಾನಗಿ ಪಡೆಯದೆ ಸುಮಾರು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಅರುಣ್ ಕ್ಲಿನಿಕ್ ಕ್ರಮ ಕೈಗೊಳ್ಳದೆ ಕಣ್ಮುಚ್ಚಿ ಕುಳಿತ ತಾಲೂಕು ವೈದ್ಯಾಧಿಕಾರಿಗಳು. ಅನಧಿಕೃತ ಅರುಣ್ ಕ್ಲಿನಿಕ್ ನಲ್ಲಿ ಅಸಿಸ್ಟೆಂಟ್ಗಳಿಂದ ಚಿಕಿತ್ಸೆ ಕೊಡಿಸುತ್ತಿರುವ ಡಾಕ್ಟರ್ ರಾಕೇಶ್. ಆರೋಗ್ಯಾಧಿಕಾರಿಗಳು ಕೂಡಲೇ ಕ್ಲಿನಿಕ್ ಮುಚ್ಚದಿದ್ದರೆ ಮುಂದಿನ ಅಪಾಯ ತಪ್ಪಿದ್ದಲ್ಲ. ವೀಕ್ಷಕರ, ಬಳ್ಳಾರಿ ಜಿಲ್ಲೆ ಸಂಡೂರು ಪಟ್ಟಣದಲ್ಲಿ ಡಾಕ್ಟರ್ ರಾಕೇಶ್ ಎನ್ನುವ ವೈದ್ಯರು ಕ್ಲಿನಿಕ್ ಪರವಾನಗಿ ಪಡೆಯದೆ ಸುಮಾರು ವರ್ಷಗಳಿಂದ ವೈದ್ಯಕೀಯ ಚಿಕಿತ್ಸೆ ನೀಡುತ್ತಿದ್ದು, ತಾಲೂಕು ಆರೋಗ್ಯಾಧಿಕಾರಿಗಳು ಕ್ರಮ ಕೈಗೊಳ್ಳದೆ ಕಣ್ಮುಚ್ಚಿ ಕುಳಿತಿದ್ದಾರೆ. ಅನಧಿಕೃತವಾಗಿ ಕ್ಲಿನಿಕ್ ನಡೆಸುತ್ತಿರುವುದಲ್ಲದೆ ಡಾಕ್ಟರ್ ರಾಕೇಶ್ ಎನ್ನುವವರು ತನ್ನ ಅಸಿಸ್ಟೆಂಟ್ಗಳಿಂದ ವೈದ್ಯಕೀಯ ಚಿಕಿತ್ಸೆ ಕೊಡಿಸುತ್ತಿರುವುದನ್ನು ಕೂಡ ನೀವಿಲ್ಲಿ ಕಾಣಬಹುದು. ವೀಕ್ಷಕರ, ಅನಧಿಕೃತವಾಗಿ ಪರವಾನಗಿ ಪಡೆಯದ ಕ್ಲಿನಿಕ್ ನಡೆಸುತ್ತಿರುವುದು ಕಾನೂನು ಬಾಹಿರ. ಅದರ ಜೊತೆಗೆ ತನ್ನ ಅಸಿಸ್ಟೆಂಟ್ಗಳಿಂದ ದೂರವಾಣಿಯ ಮೂಲಕ ಚಿಕಿತ್ಸೆ ಕೊಡಿಸುತ್ತಾ ಕ್ಲಿನಿಕ್ ನಡೆಸುತ್ತಿರುವುದು ಮತ್ತೊಂದು ಅಪರಾಧ. ಕೂಡಲೇ ತಾಲೂಕು ವೈದ್ಯಾಧಿಕಾರಿಗಳು ಕ್ರಮ ವಹಿಸಿ ಅನಧಿಕೃತವಾಗಿ ನಡೆಯುತ್ತಿರುವ ಈ ಕ್ಲಿನಿಕ್ ಮುಚ್ಚದೆ ಹೋದರೆ ಮುಂದಿನ ಅಪಾಯ ತಪ್ಪಿದ್ದಲ್ಲ. ಈ ವಿಷಯವಾಗಿ ಅಧಿಕಾರಿಗಳು ನಿರ್ಲಕ್ಷಿಸಿದರೆ ಅನಧಿಕೃತವಾಗಿ ಕ್ಲಿನಿಕ್ ನಡೆಸುತ್ತಿರುವ ಡಾಕ್ಟರ್ ರಾಕೇಶ್ ರವರ ವಿರುದ್ಧ ಗರುಡ ನ್ಯೂಸ್ ತಂಡವು ನ್ಯಾಯಾಲಯದಲ್ಲಿ ದಾವೆ ಹೂಡಲು ಒಂದೆಜ್ಜೆ ಮುಂದಿಡುತ್ತದೆ. ಈ ವಿಷಯಕ್ಕೆ ಸಂಬಂಧಪಟ್ಟ ಸುದ್ದಿ ಮುಂದುವರಿಯುವುದು. ವೇಟ್ ಅಂಡ್ ಸಿ. ಇವರೇ ಕೊಟ್ಟರ ಟ್ರೀಟ್ಮೆಂಟ್ ನಿಮಗೆ? ಇವರು ಮೇಡಮ್ ಅವರು ಕೊಟ್ಟರ ಟ್ರೀಟ್ಮೆಂಟ್? ಈಗ ಯಾವಾಗ ಬಂದಿದೆ ನೀವು? ಹಾಂ, ಎಷ್ಟೊತ್ತಾಗಿತ್ತು ಅಂದಾಜು? ಎಷ್ಟೊತ್ತಾಯಿತು? 2 ತಾಸು ಆಯ್ತಾ? ಹ್ಞೂ. ಇವರು ಲೈಸೆನ್ಸಿಗೆ ಅಪ್ಲೈ ಮಾಡಿದ್ರು. ಹಾಂ ಸರ್. ಅದು ರಿಜೆಕ್ಟ್ ಆಗಿದೆ ಅಲ್ಲಿಂದ, ಡಿಸ್ಟಿಕ್ಕಿಂದ. ಹಾಂ ಸರ್. ಹಂಗಾಗಿ ಮತ್ತು 4 ವರ್ಷದಿಂದ ನಡೆಸ್ತಾ ಇದ್ದಾನಲ್ಲ ಸರ್ ಆ ಮನುಷ್ಯ. ಅದೇ ನಾವು ಮೊನ್ನೆ ಒಂದ್ಸಲ ಅದು ಮುಂಚೆ ಅವರಿಗೆ ಇದೇನು ವಿಸಿಟ್ ಮಾಡಿ ಹೇಳಿದ್ ನಾವು. ಹಾಂ ಸರ್. ನೋಟಿಸ್ ಎಲ್ಲ ಕೊಟ್ಟು ಅವರಿಗೆ ಆದ್ಮೇಲೆ ಅಂತ ಅಪ್ಲೈ ಮಾಡಿದಾನೆ. ಹಾಂ ಸರ್. ಹಾಂ, ಬಟ್ ಅದು ಅಲ್ಲಿ ರಿಜೆಕ್ಟ್ ಆಗಿದೆ ಈಗ. ಹಾಂ ಸರ್. ಅವ್ರು ಇನ್ ಕೇಸ್ ಮತ್ತೆ ಮಾಡಿದ ಅಂದ್ರೆ ನಾವು ಅವ್ರಿಗೆ ಇದು ಮಾಡ್ತೀವಿ. ಈಗ ಮತ್ತೆ ಮಾಡಿದ್ರಾ ಸರ್? ಈಗ ಮತ್ತೆ ಓಪನ್ ಮಾಡಿ ಹಾಂ ಸರ್ ರನ್ ಮಾಡಬೇಕು. ವಿತೌಟ್ ಲೈಸೆನ್ಸ್ ರನ್ ಮಾಡಂಗಿಲ್ಲ ಅವನು ಸರ್. ಆಮೇಲೆ ಅವ್ನು 4 ವರ್ಷದಿಂದ ನಡೆಸ್ತಾ ಇದ್ದಾನೆ. ಇಷ್ಟು ದಿನಗಳಲ್ಲಿ ಅವನು ಎಷ್ಟು ಮೆಡಿಸಿನ್ ಇದು ಮಾಡಿದಾನೆ ಏನು ದೇವರಿಗೆ ಗೊತ್ತು. ಹೌದೌದೌದು. ಹಾಂ ಸರ್. ಅದೇ ನೀವು ಹೇಳೋಕ್ಕಿಂತ ಮುಂಚೆ ಆಲ್ರೆಡಿ 1 ವರ್ಷದಿಂದನೇ ನಾವು ವಿಸಿಟ್ ಮಾಡಿದ್ವಿ ಅವರಿಗೆ. ಹಾಂ ಸರ್. ವಿಸಿಟ್ ಮಾಡಿ ನಾವು ನೋಟಿಸ್ ಎಲ್ಲ ಕೊಟ್ಟು 1-2-3 ನೋಟಿಸ್ ಕೊಟ್ಟಿದ್ವಿ. ಹಾಂ ಸರ್. ಅಷ್ಟಕ್ಕೆ ಅವಾಗ ಬಂದವನು ಲೈಸೆನ್ಸ್ ಮಾಡಿಸ್ಕೊಂಡಿದ್ದಾನೆ. ಲೈಸೆನ್ಸ್ ಅಪ್ಲೈ ಮಾಡಿದಾನೆ, ಇನ್ನು ರಿಜೆಕ್ಟ್ ಆಗಿದೆ ಅದು. ಮತ್ತೆ ಇಷ್ಟು ದಿನ ನಡೆದಿದ್ದು ಅವ್ರ ಅಪ್ಪನ ರಿಜಿಸ್ಟರ್ ನಂಬರ್ ಮೇಲೆ ನಡೆದಿ ಸರ್. ಅವ್ರ ಅಪ್ಪಂದಲ್ಲ ಅದು, ಅವ್ನು ಬೇರೆ ಡಾಕ್ಟರ್. ನೀವು ಏನು ನೋಡಿದಲ್ಲ ಹುಡುಗಿ, ಅವ್ರು ಬೇರೆ. ಹಾಂ ಸರ್. ಅವ್ರು ಅಪ್ಲೈ ಮಾಡಿದ್ದು ಬೇರೆ ಡಾಕ್ಟರ್, ರಾಕೇಶ್ ಅಂತ ಏನಿದಾರಲ್ಲ ಅಲ್ಲಿ. ಹಾಂ ಸರ್. ಅವ್ರ ಹೆಸರಲ್ಲಿ ಅಪ್ಲೈ ಮಾಡಿದ್ರು ಅವರು. ಅದು ರಿಜೆಕ್ಟ್ ಆಗಿದೆ. ಅದು ರಿಜೆಕ್ಟ್ ಆಗಿದೆ. ಈಗ ಇವ್ರು ಯಾವ್ದೋ ಹುಡುಗಿ ಮೇಲೆ ನಡ್ಸ್ಕೊಂಡು ಹೋಗ್ತಾ ಇದಾರೆ. ಹುಡುಗಿ ಮೇಲೆ ನಡೆಸ್ತಿಲ್ಲ ಸರ್, ಆ ಹುಡುಗಿನ ಸ್ಟೂಡೆಂಟ್ ಅಂತಂದ್ಲು ವಿಡಿಯೋದಲ್ಲಿ ಇದೆಯಲ್ಲ. ಹೌದೌದು. ಇವ್ರ ಹೆಸರು ಮೇಲೆ ನಡೆಸ್ತಾರೆ. ಆತ ಎಲ್ಲ ಊರಿಗೆ ಹೋಗಿದ್ದಾನೆ ನೆನ್ನೆ. ಹೌದೌದು. ಊರಿಗೆ ಹೋಗ್ಬಿಟ್ಟು ಈತ ಅಲ್ಲಿ ಫೋನ್ನಾಗೆ ಟ್ರೀಟ್ಮೆಂಟ್ ಹೇಳ್ತಿದ್ದಾನೆ, ಇಂಥದಕ್ಕಿಂತ ಮೆಡಿಸಿನ್ಸ್ ಕೊಡು ಅಂತ ಹೇಳಿ. ಅದೇ ಅದೇ ಅದೇ. ಸರ್, ಸ್ಕೂಲಲ್ಲಿ ಇದ್ದೀನಿ. ಒಂದು 10 ನಿಮಿಷ ನಿಮ್ಗೆ ಕಾಲ್ ಬ್ಯಾಕ್ ಮಾಡ್ತೀನಿ ಸರ್. ಒಂದು ಸಭೆನಲ್ಲಿ